ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸಹಕಾರ ಬಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಗೊಂದಲ ಡೈಲಮ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಬಟ್ಟೆ ಅಲಂಕಾರ ವಿಚಾರಕ್ಕೆ ಸ್ವಲ್ಪ ತಗಾದೆಗಳು, ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ತಗಾದೆ ಘರ್ಷಣೆಗಳು. ನಿಮ್ಮ ಅಲಂಕಾರ ಸಾಧನವೋ ಮತ್ತೊಂದೋ ಮಗದೊಂದೋ ಇವುಗಳ ಕುರಿತಾಗಿಯೇ ಇವುಗಳ ವಿಚಾರಕ್ಕೇ ಜಾಸ್ತಿ ಘರ್ಷಣೆಗಳಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಮತ್ತು ಹೆಣ್ಮಕ್ಕಳಿಗೆ ಮನಸ್ಸು ಬಹಳ ಬೇಗ ಒಡೆದು ಹೋಗೋದು, ಮನಸ್ಸಿಗೆ ಘಾಸಿ ಆಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಕಾರಣ ಚಂದ್ರ ವೀಕ್ ಆಗಿದ್ದಾನೆ, ಷಷ್ಠಾಧಿಪತಿ, ತನ್ಮೂಲಕ ಉದರ ಬಾಧೆ ತಂದುಕೊಡಬಹುದು, ಬೆನ್ನು ನೋವು ತರಬಹುದು. ಹೀಗಾಗಿ ಸ್ವಲ್ಪ ಹುಷಾರು. ವೃತ್ತಿಯಾಧಿಪತಿ ಸ್ವಲ್ಪ ಪರವಾಗಿಲ್ಲ, ತಕ್ಕಮಟ್ಟಿಗೆ ಇರೋದರಿಂದ ಕೆಲಸಗಳಲ್ಲಿ ಸ್ವಲ್ಪ ಅನುಕೂಲ ಸಹಾಯ ಕಾಣ್ತಿರೋ ಸಂಶಯ ಇಲ್ಲ. ಮಕ್ಕಳ ವಿಚಾರದ ಸ್ವಲ್ಪ ಅಸಮಾಧಾನ, ಮಕ್ಕಳಿಂದಾಗಿ ಮಕ್ಕಳ ಚೇಷ್ಟೆ ಅವರ ವರ್ತನೆ ಇನ್ನೇನೋ ಅಂತೂ ಅವರಿಂದಾಗಿ ನಿಮಗೆ ಸ್ವಲ್ಪ ಅಸಮಾಧಾನ, ಅವ್ರ ಚಿಂತೆ ಅವ್ರ ಟೆನ್ಷನ್ ಶುರುವಾಗೋ ಸಾಧ್ಯತೆ ಜಾಸ್ತಿ ಇದೆ ತಾಯಂದರಿಗೆ. ವ್ಯಾಪಾರದಲ್ಲಿ ಹೇಗಿದೆಯಪ್ಪ ಅಂತಂದರೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳನ್ನು ಕಾಣ್ತೀರಾ. ಅದರಲ್ಲೂ ಔಷಧ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲ, ಮತ್ತು ಬೋಧಕರಿಗೆ ಹೆಚ್ಚಿನ ಅನುಕೂಲ. ಹೀಗೆಲ್ಲ ಸ್ವಲ್ಪ ಒಳ್ಳೆಯ ಫಲ ಖಂಡಿತ ಇದೆ. ಅಧ್ಯಯನ, ಸಂಶೋಧನೆ, ಹೊಸ ಕಲಿಕೆಗಳು ಇವುಗಳಿಗೆಲ್ಲ ಆಸ್ಪದ ಅವಕಾಶಗಳು ಖಂಡಿತ ಇದ್ದೇ ಇದೆ. ಕುಂಭರಾಶಿಯವರಿಗೆ ಆತಂಕ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಂಭರಾಶಿಯವರಿಗೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ದೂರ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳುಂಟಾಗೋದು, ಶತ್ರುಗಳ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಕಂಡುಕೊಳ್ತೀರಾ, ಚುರುಕು ಬುದ್ಧಿ, ಹೊಸ ಕಲಿಕೆ ಇದೆಲ್ಲ ಚೆನ್ನಾಗಿದೆ. ಷಷ್ಠಕ್ಕೆ ರವಿ ಬರ್ತಾನೆ ಶುಕ್ರವಾರದಿಂದ. ಹೀಗಾಗಿ ಧೈರ್ಯ, ಉತ್ಸಾಹ, ಶತ್ರುಗಳು ದೂರ ಆಗ್ತಕ್ಕಂಥದ್ದು, ಕೋರ್ಟು ಕಚೇರಿ ಕೇಸುಗಳು ಈ ಥರದ್ದೇನೋ ಇದ್ದರೆ, ಪರದಾಟ ಇದ್ದರೆ ಅವುಗಳಿಂದ ನೀವು ಮುಕ್ತರಾಗ್ತಕ್ಕಂಥದ್ದು, ಗೆಲುವು ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಬರ್ತಕ್ಕಂಥದ್ದು, ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಸಂಗಾತಿಯಲ್ಲಿ ಮನಸ್ತಾಪ, ಅವರಲ್ಲೇ ಘರ್ಷಣೆ ಇವುಗಳು ತಪ್ಪಿದ್ದಲ್ಲ. ಕಾರಣ ಷಷ್ಠಾಧಿಪತಿ ಚಂದ್ರ ಸಪ್ತಮಕ್ಕೆ ಹೋಗ್ತಾನೆ, ಶುಕ್ರನ ಜೊತೆಗೆ ಕೇತು ಜೊತೆಗೆ ಇರೋದ್ರಿಂದ ಸ್ವಲ್ಪ ಮನಸ್ಸು ಕೂಡ ಚಂಚಲವಾಗ್ತಾ ಇರುತ್ತೆ. ಯಾವ್ದು ಬೇಕು ಯಾವ್ದು ಬೇಡ ಅದನ್ನೇ ನೀವು ಗುರುತಿಸ್ಕೊಳ್ಳೋದು ಸೋತು ಬಿಡ್ತೀರಾ. ಆ ರೀತಿಯ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ವಿದೇಶ ಪ್ರಯಾಣ ಇತ್ಯಾದಿ ಇದ್ದರೆ ಅದಕ್ಕೆ ತೊಂದರೆಗಳು ಬರ್ತಕ್ಕಂತಹ ಸಾಧ್ಯತೆ ಕೂಡ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ತಾಳ್ಮೆ ಬೇಕು, ಹೆಚ್ಚಿನ ತಾಳ್ಮೆ ಬೇಕಾಗುತ್ತೆ. ಪ್ರಾರ್ಥನೆಗೇನಪ್ಪ ಕುಂಭರಾಶಿಯವರಿಗೆ ಅಂದರೆ ಶಿವಶಕ್ತಿಯರ ಆರಾಧನೆ, ಪಾರ್ವತಿ ಪರಮೇಶ್ವರನ್ನು ಪ್ರಾರ್ಥಿಸುವುದು, ಅಥವಾ ಈ ಪಾರ್ವತಿ ಪರಮೇಶ್ವರ ಸನ್ನಿಧಾನ, ಉಮಾಮಹೇಶ್ವರ ಸನ್ನಿಧಾನ ಎಲ್ಲಿದೆ ಹುಡುಕೊಂಡು ಹೋಗಿ ಅಲ್ಲಿ ಒಂದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಇದು ತುಂಬ ಒಳ್ಳೆಯದು. ಈ ವಾರ ಇಡೀ ಶಿವನ ಆರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು, ಹೆಚ್ಚಿನ ಬಲ ಬರುತ್ತೆ, ಮನೋಬಲ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.